ಸಂತಸ ತಾಳು. ಇಲ್ಲಿಯ ತನಕ ನನ್ನನ್ನು ಬಂಧಿಸಿರುವುದು ನನ್ನ ಅಣ್ಣನ ಆಜ್ಞೆ. ನನ್ನ ಅಣ್ಣ ಆಜ್ಞೆ ಎಂಬ ಸಂಕೋಲೆಯನ್ನು ಇಂದು ಮೀರಿದೆ. ಅಣ್ಣನ ಆಜ್ಞೆಯನ್ನು ಮೀರಿ ಮಾಡುವುದಾದರೂ ಆಜ್ಞೆಯನ್ನು ಮೀರಿ ಮಾಡುವುದು ಕೀಚಕ ಕುಲವನ್ನೇ ಪಡೆದು ನಿರ್ನಾಮ ಮಾಡುತ್ತೇನೆ. ಆದರೆ ನಾವು ಅಜ್ಞಾತವಾಸದಲ್ಲಿದ್ದೇವೆ. ಎಲ್ಲಿಯಾದರೂ ಕೌರವರಿಗೆ ವಿಷಯ ತಿಳಿದರೆ ಬರಲಿ ಕೌರವಾದ್ಯರು. ಎಂದೋ ಅವರನ್ನು ಕೊಲ್ಲಬೇಕಿತ್ತು. ಈ ಹೊತ್ತು ಕೊಂದು ಮುಗಿಸ್ತೇನೆ. ಅಣ್ಣನ ಆಜ್ಞೆಯನ್ನು ಮೀರದೆ ನಿನ್ನಾಣೆಯನ್ನು ನಂಬು. ಸರಿ ಸ್ವಾಮಿ, ಆದರೆ ನಾವು ಜ್ಞಾತವಾಗುವುದಕ್ಕಿಂತಲೂ ಉಪಾಯದಲ್ಲಿ ಈ ಕೆಲಸವನ್ನು ಸಾಧಿಸುವುದು ಒಳಿತು ತಾನೆ. ಕೀಚಕನನ್ನು ಕೊಲ್ಲುವುದಕ್ಕೆ ಈ ಆವೇಶ ಸರಿ, ಆದರೆ ಅಪ್ಪರದಿಂದ ಮುಂದಾದರೆ ಪ್ರಚಾರವಾದೀತು. ಉಪಾಯವೇನಾದರೂ ಮಾಡುವುದು ಒಳಿತು ತಾನೆ. ಕೂಳನೆಡೆಗೆ ತೆರಳು ನೀನ ಕೂಳನೆಡೆಗೆ ನೀನು ತೆರಳು ನೀನ ಕೂಳನೆಡೆಗೆ ನಾಟಕದ ಮಂದಿರಕ್ಕೆ ನಾಟಕದ ಮಂದಿರಕ್ಕೆ ನಾಟಕದ ಮಂದಿರಕ್ಕೆ ಮಂದಿರಕ್ಕೆ ಬಾ 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 ಬಾರೆಂದು ಸೂಚನೆಯ ಪೇಳು. ಆರರಿಯದಂದದಲ್ಲಿ ಯಾರಿಯದಂದದಲ್ಲಿ ಉತ್ಸಾಹ ಬೇಕು, ಆವೇಶ ಸಲ್ಲದು, ಉಪಾಯ ಬೇಕು. ಉಪಾಯದಿಂದ ಕಾರ್ಯ ಸಾಧನೆಯನ್ನು ಮಾಡುವುದಕ್ಕೆ ಪ್ರಯತ್ನಿಸೋಣ. ಅದು ಆಗದೆ ಇದ್ರೆ ಕತೆ ಬೇರೆ. ಈಗ ನೀನೊಂದು ಕಾರ್ಯವನ್ನು ಮಾಡಬೇಕು. ನೇರವಾಗಿ ಕೀಚಕನಲ್ಲಿಗೆ ಹೋಗು. ನೀನು ಇಷ್ಟ ತನಕ ಅವನ ಕಾಟವೇ ಹೆಚ್ಚಾಯಿತು ಅಂತ ನಾನು ಈ ರೀತಿಯಲ್ಲಿ ಕಣ್ಣೀರು ಹಾಕಿ ಬೊಬ್ಬೆ ಹೊಡೆದೆ. ಈಗ ನೀವೇ ನನ್ನನ್ನು ಅಲ್ಲಿವರೆಗಾಗಿ ಕಳಿಸಿಕೊಡುತ್ತೆ ಹೋಗುಬಾ ಅಂತ ಹೇಳ್ತೀರಾ? ಹೆದರಬೇಡ, ಹೋಗು ಹೋಗು ಹೇಳುತ್ತಿದ್ದವ ನಿನ್ನ ಗಂಡ, ನೆನಪಿಟ್ಟು. ಆದ್ರೆ ಅವ ದುಷ್ಟ ಹೌದಾ ಅಲ್ವಾ? ಯಾವ ಹೆಂಗಸರೇ ಆಗಲಿ ತಾವೇ ತಾವಾಗಿ ತಿರುಗಾಟಕ್ಕೆ ಹೋಗಬಾರದು, ಮತ್ತೆ ಅಪಾಯ ಆಗ್ತದೆ. ಅದೇ ಅವರ ಗಂಡ ಹೋಗುವಂತ ಕಳುಹಿಸಿದ್ನ ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು. ಯಾಕೆ ಅಂದ್ರೆ
ಆ ಗಂಡನ ಕಣ್ಣು ಯಾವಾಗ್ಲೂ ಹೆಂಡತಿ ಮೇಲೆ ಒಂದು ಕಣ್ಣು ಇದ್ದೇ ಇರ್ತದೆ. ಹಾಗಾದ್ರೆ ರಕ್ಷಿಸುವ ಹೊಣೆ ಅವನಿಗೆ ಇರುತ್ತದೆ. ಈಗ ನಾನು ಹೋಗುವಂತ ಕಳಿಸ್ತೇನೆ. ಯಾಕಾಗಿ? ರಕ್ಷಿಸುವ ಹೊಣೆ ನನಗಿದೆ. ಅಲ್ಲಿಗೆ ಹೋಗಿ ಆ ಕೀಚಕನ ಎದುರಿಗೆ ನಿಂತು ಮುಗುಳ ನಗೆಯನ್ನಾಡು. ನೀನ್ ನಗೆ ಆಡದಿದ್ರು ಅವನು ಸೋತಿದ್ದಾನೆ, ನಗೆ ಆಡಿದ್ರು ಕೇಳ್ಬೇಕಾ? ಆಮೇಲೆ ಕೀಚಕ ತನ್ನ ದೇಹ ಸುಖ ಬೇಕು ಎಂದಾದ್ರೆ ಹೌದು ಹೇಳೆ ಉಪಾಯ ಇದು. ಉಪಾಯ ನನಗೆ ಕೇಳುವುದಕ್ಕೆ ಕಷ್ಟ ಆಗುತ್ತದೆ, ಹೇಳುವುದು ಅದು ಹೇಗೆ? ಒಳ್ಳೆ ಹೆಂಗಸರಿಗೆಲ್ಲ ಹಾಗೆ ಕೇಳುವುದು ಕಷ್ಟ ಆಗ್ತದೆ, ನಿನಗೆ ಅಂತಲ್ಲ. ಆದ್ರೂ ಹೇಳದಿದ್ರೆ ನಮಗ ಉಪಾಯ ಇಲ್ಲ. ಇದೋ ಅಲ್ಲಿಗೆ ಹೋಗಿ ಹೇಳು, ಕೀಚಕ ತನ್ನ ದೇಹ ಸುಖ ಬೇಕು ಎಂದಾದರೆ ಬಾ ಕೀಚಕ, ನಾಟ್ಯಗ್ರಹಕ್ಕೆ ಬಾ ಎಂದು ಸೂಚನೆಯನ್ನು ಕೊಡು. ಅಲ್ಲಿ ತಾನು ನಿನಗೊದಗುತ್ತೇನೆ ಅಂತೇಳಿ ಅಷ್ಟು ಹೇಳಿದ್ರೆ ಅವನಿಗೆ ಅರ್ಥ ಆಗ್ತದೆ. ಕೀಚಕ ಸಾಮಾನ್ಯ ಬುದ್ಧಿವಂತಿದ್ದಾನೆ, ದೊಡ್ಡ ದೊಡ್ಡ ಶಬ್ದ ಎಲ್ಲ ಅರ್ಥ ಆಗ್ತದೆ ಅವನಿಗೆ. ನಾನು ಒದಗುತ್ತೇನೆ ಅಂತ ಹೇಳಿದ್ರೆ ಎಲ್ಲಿಗೂ ಬಂದಾನು ಅವನು. ಬಂದೇ ಬರುತ್ತಾನೆ, ಬರಬೇಕು. ನಾಟ್ಯ ಶಾಲೆ ಅಲ್ಲಿಗೆ. ಅದ್ಯಾಕೆ ಅಲ್ಲಿಗೆ? ಅಲ್ಲಿಗೆ ಆತ ಅಲ್ಲಿ ನಮ್ಮ ತಮ್ಮ ಇದ್ದಾನೆ. ಹೇಗೂ ಸ್ಮಶಾನದ ಹೊರವಲಯದಲ್ಲಿ ಇರುವ ಹೊರವಲಯದಲ್ಲಿದೆ, ಊರಿನ ಜನರಿಗೆ ಗೊತ್ತಾಗುವುದಿಲ್ಲ. ನಾಳೆಯ ರಾತ್ರಿಯ ಸಮಯದಲ್ಲಿ, ಇಂದು ರಾತ್ರಿ ನಾಳೆ ಅಲ್ಲ, ಈ ಹೊತ್ತೆ ಆ ಪ್ರಸಂಗ ಮುಗಿಸ್ಬೇಕು, ಗೊತ್ತಾಯ್ತಾ? ಹೌದಪ್ಪ, ಅವನು ಬೇಗ ಸಾಯ್ಬೇಕು ಅಂತ ನನಗೂ ಉಂಟು. ನನಗೂ ಆದಷ್ಟು ಬೇಗ ಕೊಂದಾಕ್ಬೇಕು ಅಂತ ಉಂಟು. ಏನು ಮಾಡದೆ ಕೊಲ್ಲುವುದಕ್ಕಾಗುವುದಿಲ್ಲ ಈ ಹೊತ್ತಿನ ಮಟ್ಟಿಗೆ. ಏನಾದ್ರೂ ಮಾಡೇ ಕೊಲ್ಲಬೇಕು. ಹಾಗಾಗಿ ಇಂದು ರಾತ್ರಿ ಅಲ್ಲಿಗೆ ಬರುವುದಕ್ಕೆ ಹೇಳು. ಸ್ಮಶಾನದ ಕಡೆ ಇರುವಂತಹ ನೃತ್ಯ ಶಾಲೆ. ಹೇಗೂ ಜನಸಂಚಾರ ಆ ಕಡೆ ಇರುವುದು? ಅಲ್ಲಿರುವುದಿಲ್ಲ. ನನ್ನ ತಮ್ಮನಾಗಿರುವಂತಹ ಅರ್ಜುನ ಬ್ರಹ್ಮಣೆಯ ವೇಷದಲ್ಲಿದ್ದಾನೆ ಅಲ್ಲಿ. ಹೌದು. ಅವನಿಗೆ ಗೊತ್ತಾದ್ರೆ ತೊಂದರೆ ಇಲ್ಲ, ಉಳಿದವರಿಗೆ ಗೊತ್ತಾಗುವುದಿಲ್ಲ. ಬೊಬ್ಬೆ ಹಾಕುವಾಗ ಮೃದಂಗ ಬಾರಿಸು ಅಂತ ಹೇಳಿದ್ರೆ ಬಾರಿಸುವುದಕ್ಕೆ ಬೇಕಷ್ಟು ಜನ ಇದ್ದಾರೆ, ಅದು ಚೆನ್ನಾಗಿ ಬಾರಿಸುವವರೇ ಇದ್ದಾರೆ. ಎಷ್ಟು ಆಗಲ್ಲ. ಈಗ ಎರಡು ಮಲ್ಲರು ಹೋರಾಟ ಮಾಡುವಾಗ ಉತ್ಸಾಹದಲ್ಲಿ ಬೊಬ್ಬೆ ಹಾಕುದಿಲ್ಲ, ಅದು ಜನರಿಗೆ ಗೊತ್ತಾಗಬಾರದು. ಅವನಿಗೆ ಬಾರಿಸಲಿ, ನೀವು ಅವನಿಗೆ ಬಾರಿಸಿ, ನಾನು ಇವನಿಗೆ ಬಾರಿಸ್ತೇನೆ. ಹಾಗಾಗಿ ಅಲ್ಲಿಗೆ ಅವ ಬರ್ಲಿ ಕೀಚಕ. ಬಂದ ಮೇಲೆ ನಾನು ಅವನು ಕೊಲ್ತೇನೆ. ಇಂತೆಂದ ಮಾತನ್ನು ಕೇಳುತ್ತಾ, ಇಂತೆಂದ ಮಾತನ್ನು ಕೇಳುತ್ತಾ, ಗುಣವಂತೆ ದ್ರೌಪದಿ ದೋಷ ತೋಳುತ್ತಾ, ಗುಣವಂತೆ ದ್ರೌಪದಿ ದೋಷ ತೋಳುತ್ತಾ, ಚಿಂತೆಯ ಬಿಡಿಸಿದ ಭೀಮನು, ಚಿಂತೆಯ ಬಿಡಿಸಿದ ಭೀಮನು, ಮೋಹದ ಕಾಂತ ಯಾರಿನ್ನು ಎನಗಿಂತ ಮೋಹದ ಕಾಂತ ಯಾರಿನ್ನು, ಚಿಂತೆಯ ಬಿಡಿಸಿದ ಭೀಮನು ಎನಗಿಂತ ಮೋಹದ ಕಾಂತ ಯಾರಿನ್ನು. ಮತ್ತೊಂದು ಸ್ವಲ್ಪ ಹೊತ್ತು ಕೊಡಿ, ನೋಡ್ತಾ ಇರ್ತೇನೆ. ಸಾಕು ಸ್ವಾಮಿ, ವೇಳೆ ಎಲ್ಲ ಬಹಳ ದಿವಸ ಆಗಿತ್ತು ನೀನ್ ಇಷ್ಟು ಕುಣಿದೆ. ಸಂತೋಷವಾಗಿದೆ ಅಂತ ಗೊತ್ತಾಗೋದಕ್ಕೆ ಎರಡು ಸುತ್ತು ಓಡಿ ಬಂದ್ರೆ ಸಾಲದ. ನಿನ್ನ ಮುಖ ನೋಡಿದ್ರೆ ಗೊತ್ತಾಯ್ತು. ಆಗಲಿ. ನನ್ನ ಈ ಕಣ್ಣೀರನ್ನು ಅರ್ಥ ಮಾಡಿಕೊಂಡಿರುವಂತಹ, ನನ್ನ ಈ ಕಷ್ಟಗಳನ್ನು ತಿಳಿದಿರುವಂತಹ ನೀವು ಕೀಚಕನನ್ನು ಕೊಂದು ಮುಗಿಸುತ್ತೇನೆ ಎನ್ನುವ ಹಾಗೆ ಆಡಿದರಲ್ಲ, ಕೊಲ್ಲುತ್ತೇನೆ. ಸಾಕು ಸ್ವಾಮಿ. ನನ್ನ ಕುರಿತಾಗಿ ನಿಮಗೆಂತಹ ಮೋಹ, ನನ್ನ ಕುರಿತಾಗಿ ನಿಮಗೆಂತಹ ಪ್ರೀತಿ. ಅಬ್ಬಾ, ನಿನಗೆ ಈ ಹೊತ್ತು ಗೊತ್ತಾದದ್ದು ಅದು ಸೌಗಂಧಿಕ ಪುಷ್ಪ ನೆನ್ಪು ಮಾಡಿಕ ಎಲ್ಲ ತಂದಾಗಲೂ ಗೊತ್ತಾಗಿದೆ. ಎಲ್ಲವೂ ನಿನಗ್ ಬೇಕಾದದ್ದೆಲ್ಲ ಮಾಡಿದವ ಈ ಭೀಮನೆ, ಉಳಿದವರೆಲ್ಲ ನಾಮಾಂಕಿತರು ಅಷ್ಟೇ. ಅಲ್ಲ ಸರಿ, ಯಾಕೆ ನೀವೇ ಮಾಡಬೇಕಾದದ್ದು? ಯಾಕೋಸ್ಕರವಾಗಿ ನೀವೇ ಹೇಳಿದ್ರೆ ನಾನು ಬೆಂಕಿಯ ಮಗಳೆನ್ನುವ ಹಾಗೆ. ನಾನು ಗಾಳಿಯ ಮಗ. ಹೌದಾ? ಬೆಂಕಿ ಪ್ರಜ್ವಲಿಸುವುದಕ್ಕೆ ಗಾಳಿ ಬೇಕೇ ಬೇಕು. ಅಲ್ಲ, ಈ ಬೆಂಕಿ ಗಾಳಿ ಹತ್ರ ಬರು, ಹಾ, ಉಳಿದವ್ರ ಹತ್ರ ಹೋಗುವುದೇ. ಈ ಗಾಳಿನ ಉತ್ತೇಜಿಸಬೇಕು ಅಂದ್ರೆ ಇಷ್ಟಾಗಲೇಬೇಕು. ಸಂತೋಷವಾಯಿತು. ನನ್ನ ಚಿಂತೆಯನ್ನು ಬಿಡಿಸಿದವರು ನೀವು. ಬಿಡಿಸ್ತೇನೆ. ಕೀಚಕನನ್ನು ನೀವು ಕೊಲ್ಲಿಲ್ಲ. ಕೊಲ್ಲುತ್ತೇನೆ ಅಂತ ಹೇಳಿದ್ರೆ ನನಗೆ ಸಾಕು. ಯಾಕೆ? ಭೀಮನ ಮಾತದು. ಈಗ ನಾನು ಧೈರ್ಯವಾಗಿ ಹೇಳ್ತೇನೆ, ಹೇಳು. ಗಂಡರಲ್ಲಿ ಗಂಡ ಭೀಮ ಬರಾಬರಿ, ಗಂಡರಲ್ಲಿ ಗಂಡ ಭೀಮ ಬರಾಬರಿ, ಕುನ್ನಿ ಕೀಚಕನ ಹೆಣ ನಾಯಿನರಿ. ಆಗಬೇಕು, ಹೌದಲ್ಲ? ಆದಷ್ಟು ಬೇಗ ಹೇಳಿ. ಹೋಗಿ ನಗೆ ಆಡಿದ ಹಾಗೆ ಮಾಡಿದೆ. ಅಯ್ಯೋ, ನೆಲ ಬಿಟ್ಟ. ನನಗೆ ಗೊತ್ತಪ್ಪ, ಅವನಿಗೆ ಅಷ್ಟ ಆಗಿದೆ. ಮೊದಲೇ ನಗೆ ಆಡ್ದಿದ್ರು ಅವನ್ನೆಲ್ಲ ಬಿಡ್ತಾ ಇರ್ತಾನೆ. ಮೊದಲೇ ಮಂಗ, ಹೌದು. ಈಗ ಜೊತೆಯಲ್ಲಿ ಹೆಂಡ ಕುಡಿದ ಹಾಗಾಗಿದೆ ಅವನು. ಸರಿ ಆಯ್ತು. ಜೊತೆಗೆ ನನ್ನ ನಗೆ ಎನ್ನುವಂತ ಚೇಳು ಕುಟುಕಿದ ಹಾಗಾಗಿದೆ. ಸರಿ. ಮತ್ತೆ ಮಂಗ ನಿಂತರೆ ನಿಲ್ಲುತ್ತದ?
ಈ ರಾತ್ರಿಯ ಕಾಲದಲ್ಲಿ ನಾಟ್ಯ ಮಂದಿರಕ್ಕೆ ಬರ್ತಾನಂತೆ. ಬರುತ್ತಾನಂತ ಏನು ಅಲ್ಲಿ ಹೋಗುದಲ್ಲಿಗೆ ನಾಟ್ಯಗ್ರಹಕ್ಕೆ ಯಾಕೆ? ಕೀಚಕ ಬರುತ್ತಾನಲ್ಲ, ಹೌದು. ಆ ಕೀಚಕನ ತಡಿ. ಬಗೆವೆ ಕೀಚಕನಲ್ಲಿ ಹೇಳಿದ್ದು ನಾನು ಬರ್ತೇನಂತ, ನೀವಲ್ಲ. ಓ ಇವಳಿಗೆ ಒಳಿಂದೊಳಗೆ ಮನಸ್ಸುಂಟು. ಹೋಗಿ ತಾಯಿ ನಡೆ. ಹೋಗು ನೀನು. ನಾನು ಹೋಗುವುದಲ್ಲ. ಹಾ. ನೀವು ಯಾಕೆ ಅವಸರ ಮಾಡುದು? ಯಾಕೆ ಈ ದುಡುಕು ಹೇಳಿ? ನನಗೆ ಇವತ್ತಿನ ಮಟ್ಟಿಗೆ ಅವಸರವೇ ಈಗ. ತಡೀರಿ. ಹಾ. ಕೀಚಕನಲ್ಲಿ ಬರ್ತೇನಂತ ಹೇಳಿದ್ದು ನಾನು, ಹೌದು, ಹೋಗಬೇಕಾದದ್ದು ನೀವೇ. ಹಾ? ಹೋಗಬೇಕಾದದ್ದು ನೀವೇ. ಅದು ಹೇಗೆ ಅದು? ಸುಲಭ ಉಂಟು. ಬರ್ತೇನೆ ಅಂತ ಹೇಳಿದ್ದು ನೀನು, ಹೋಗ್ಬೇಕಾದವನ. ಹೌದು, ನಾನೇ ಹೋಗ್ತೇನಲ್ಲ. ಹೀಗೆ ಹೋದ್ರೆ ಆಗದು. ಹಾ. ನೀವು ನಾನಾಗಿ ಹೋಗಬೇಕು. ನಾನು ನೀನಾಗಿ ಹೋಗುವುದು? ನಾನು ಅದು ಹೇಗೆ ಸಾಧ್ಯ? ಅಂದ್ರೆ ಮತ್ತಿನ್ನೇನು ಅಲ್ಲ, ಹ, ಭೀಮ ಭಾಮಿನಿಯಾದ ರಾಯಿ. ಭೀಮನ ಬಾಮಿನಿ ಹತ್ತಿರ ಇದ್ದಾಳೆ. ಆ? ಭೀಮ ಬಾಮಿನಿ ಆಗಬೇಕೆ? ಅಂದ್ರೆ ಕೀಚಕ ವಧ ನಿಮಿತ್ತ ಬರೀ ಬಾಮಿನಿಯ ಸಾಕ? ಇಲ್ಲ. ಹ. ನೀವೊಂದು ಹೆಣ್ಣು ವೇಷ. ಎಂತ ಮಾತಾಡ್ತೀನಿ? ಯಾಕೆ? ಅಲ್ಲ, ನಾನು ಸ್ತ್ರೀ ವೇಷ ಮಾಡುವುದ? ಹೌದು. ಅಲ್ಲ, ಈ ಮುಖಕ್ಕೂ ಒಂದು ಹೆಣ್ಣು ವೇಷವ ಬಹಳ ಚಂದ ಆಗ್ಬಹುದು. ಅಲ್ಲ ಸ್ವಾಮಿ, ಈಗ ಮಾಡುವುದಿಲ್ಲ ಚಂದದ ಅಂತಲ್ಲ, ಪ್ರಶ್ನೆಯಲ್ಲ ಇದು, ಕೀಚಕ ವಧ ನಿಮಿತ್ತ. ನಾನು ಆ ಪ್ರಸಂಗಕ್ಕೆ ಬೇಕೇ ಬೇಕು ಅಂತಾದ್ರೆ ಯಾವ ವೇಷ ಆದ್ರೂ ಮಾಡ್ತೇನೆ. ಯಾಕೆಂದ್ರೆ ಹಿಂದೆ ನಾವು ಏಕಚಕ್ರಾಗ್ರಹಾರದಲ್ಲೆಲ್ಲ ವೇಷ ಮಾಡ್ಕೊಂಡೇ ಬದುಕಿದ್ದೆವು. ವೇಷ ಮಾಡೋದು ಹೊಸ್ತಲ್ಲ, ಹೆಣ್ಣು ವೇಷ ಸ್ವಲ್ಪ ಕಷ್ಟವೋ ಅಂತ. ನನಗೆ ಗೊತ್ತಿಲ್ಲ, ಹೆಣ್ಣು ವೇಷ ಮಾಡಿ ಗೊತ್ತಿಲ್ಲ. ನಾನು ಮಾಡಿಬಿಡ್ತೇನೆ. ನೀನು ಮಾಡಿಬಿಡ್ತೀಯ? ಹೌದು. ವೇಷ ಮಾಡಿ ಬಿಡುವಳು ನೀನು, ಖಂಡಿತ. ಅಭಿನಯಿಸುವವ ನಾನು. ನೀವು ಎಲ್ಲ ನಾನು ಹೇಳಿಕೊಡ್ತೇನೆ. ನೋಡುವುದಕ್ಕೆ ಜನ ಒಂದಿಲ್ಲ, ಅದು ನಮ್ಮ ಯೋಗ. ಈಗ ಬೇಕಾದ ಕೀಚಕ ಸಾಯುವುದಕ್ಕೆ, ಅದಕ್ಕಾಗಿ ಈಗ ಜನ ರಂಜಿಸುವುದಕ್ಕಲ್ವಲ್ಲ. ಅದು ಯೋಗ ಅಂತ ಹೇಳಿದ್ದು ನಾನು. ಬನ್ನಿ, ನಾನೇ ನಿಮ್ಮನ್ನು ಹೀಗೆ ಬನ್ನಿ. ತಲೆಯ ಬೈ ತಲೆಯಿಂದ ಬಾಚಿದು ಲಲನಿಯಂದವ ಮಾಡಿ ಮರನನು ಕಳನು ಜಯಿದೆಂದೆನುತ ಗಣಿಯಲಿ ತಿಲಕವಿಡಲು ಆಯ್ತಾ ಹೆಣ್ಣು ವೇಷ? ಎಂತ ಹೆಣ್ಣು ವೇಷ? ಕೇಶಾಲಂಕಾರ ಮಾಡುವೆನು ಹಾಗೆ ತಲೆ ಬಾಚಲಿಕ್ಕೆ ಹೋದ್ರೆ. ಹಾ. ಏ ದೇವರೇ, ತಲೆಯಲ್ಲಿ ಇಷ್ಟು ಸಿಕ್ಕು ಗಟ್ಟಿ ಹೋಗಿದೆ. ಸಿಗಟ್ಲೆ ಉಳಿದದ್ದು ಒಂದಿಷ್ಟು ಎಣ್ಣೆ ಹಾಕೊಳ್ಳಿಕ್ಕೆ ಆಗುದಿಲ್ವಾ? ಎಣ್ಣೆ ಹಾಕಿಕೊಳ್ಳುವುದಕ್ಕೆ ನಾನು ಉಳಿದದ್ದು ಬೇರೆಯವರ ಮನೆಯಲ್ಲಿ, ಗೊತ್ತಾಯ್ತು? ಅಲ್ಲ, ಅಡುಗೆಗೆ ಅಷ್ಟು ಎಣ್ಣೆ ಬರ್ತದಪ್ಪ, ಒಂದಿಷ್ಟು ತೆಗೆದು ಹಾಕೊಳ್ಳೋದಿಲ್ಲ. ಹಾಕೊಳ್ಳುವುದಿಲ್ಲ ಅಂತಲ್ಲ, ಮತ್ತೆ ಅಡಿಗೆಯನ್ನೇ ಉದ್ದೇಶವನ್ನಾಗಿ ಉದ್ಯೋಗವನ್ನಾಗಿ ಹಿಡಿದುಕೊಂಡವರು, ಇಟ್ಟುಕೊಂಡವರು ಅವರೆಲ್ಲ ಮನೆ ಅಡುಗೆ ಭಟ್ರು. ಅವ್ರ ತಲೆಗೆ ಎಣ್ಣೆ ಹಾಕೊಳ್ಳುವುದು ಅಷ್ಟೇ ಅಲ್ಲ, ಇನ್ನೊಬ್ರು ತಲೆಗೂ ಎಣ್ಣೆ ಹಾಕ್ತಾರೆ. ಮತ್ತು ಮನೆಗೆ ಹೋಗುವಾಗ ಒಂದಿಷ್ಟು ಎಣ್ಣೆ ತಕೊಂಡು ಹೋಗ್ತಾರೆ. ನಾನು ಹಾಗಲ್ಲ, ಅಂತ ಅಡುಗೆ ಭಟ್ಟಲ್ಲ ನಾನು. ಬನ್ನಿ ಇರ್ಲಿ, ನಾನೇ ಬೈತಲೆಯನ್ನ ತೆಗೆದಿದ್ದೇನೆ, ಕೇಶಾಲಂಕಾರವನ್ನು ಮಾಡಿದ್ದೇನೆ. ಹೇಗೆ ಕೇಶಾಲಂಕಾರ? ಸಾಕು. ಕೇಶಾಲಂಕಾರ ಯಾರಿಂದ? ಯಾರಿಂದ? ನಮ್ಮ ಬಾಮಿನಿಯಿಂದ. ಸರಿ ಇರ್ಲಿ. ಈಗ ಮೊದಲಾಗಿ ಸೀರೆ ಉಡಿಸ್ಬೇಕಾ ಬೇಡವಾ? ಯಾರು? ನಾನೇ. ಸೀರೆ ಉಟ್ಕೊಳ್ಳಿಕ್ಕೆ ನನಗೂ ನಾನು ಉಡಿಸ್ತೇನೆ, ಆದ್ರೆ ನಿಮ್ಮ ಅಳತೆಗೆ ಬೇಕಾದ ಸೀರೆ ತರುವುದಕ್ಕೆ ಯಾವ ಜವಳಿ ಅಂಗಡಿಗೆ ಹೋಗುದಪ್ಪ? ಒಂದಿದೆ, ಎಲ್ಲಿ? ನನ್ನ ದೊಡ್ಡ ಹೆಂಡತಿ ಹಾ. ಹಿಡಂಬೆ. ಹೌದಪ್ಪ, ಈಗ ಅವಳನ್ನು ಕರೆಯುವುದಲ್ಲಿದ್ದ. ಸಾಧ್ಯ ಇಲ್ಲ. ಅವಳು ಸೀರೆ ಉಡ್ತಾಳ, ಹಾಗಾದ್ರೆ- ಚರ್ಮದ ತುಂಡು ಸುತ್ತಿ ಹಾಗಾದ್ರೆ ಹೆಣ್ಣು ವೇಷ ಬೇಡ, ಬೇರೆ ಏನಾದ್ರು ಬೇಡ, ವೇಷ? ತಡಿ. ಈಗ ನನ್ನದೊಂದು 2-3 ಸೀರೆ ಜೋಡಿಸಿ ತರ್ತೇನೆ, ಆಯ್ತಾ? ಸರಿ, ಮಾಡು. ಯಾವ ವೇಷ ಎಲ್ಲ ಉಟ್ಕೊಳ್ಳಿ. ಯಾರು? ಸುತ್ತಿಕೊಳ್ಳಿಕ್ಕೆ ಹೋಗ್ತೇನೆ, ಸಾಕು. ಸುತ್ತಿಕೊಳ್ಳಿಕ್ಕೆ ಹೇಳಿದಲ್ಲ, ಉಟ್ಟುಕೊಳ್ಳಿಕ್ಕೆ ಹೇಳಿ. ಉಟ್ಟುಕೊಳ್ಳುವುದಕ್ಕೆ ನನಗೆ ಬರುವುದಿಲ್ಲ. ಮತ್ತೆ ತಡಿ, ನಾನು ಉಡಿಸಿ ನಾನು ಸೀರೆ ಉಟ್ಟು ಗೊತ್ತಿಲ್ಲ. ನಾನು ಉಡಿಸಿ ಬಿಡ್ತೇನೆ. ಹಾ, ಉಡಿಸ್ಬಿಡು. ಕೈ ಕೆಳಗೆ ಬಿಡಿ. ಈ ಕೈ ಮೇಲೆತ್ತಿ. ಹಾ, ಈ ಕೈ ಮೇಲೆತ್ತಿ ಹೇಳಿದ್ದು. ಈ ಕೈ ಮೇಲೆತ್ತಿ. ಓ, ಹೆಂಗಸರು ಸೀರೆ ಉಡುವಾಗ ಎರಡೂ ಕೈಯು ಮೇಲೆ ಎತ್ಕೊಳ್ತಾರ? ಅಯ್ಯೋ ದೇವ್ರೆ, ಹಾಗಲ್ಲ ಸ್ವಾಮಿ. ನಾವು ಸೀರೆ ಉಡುವಾಗ ಕೈ ಮೇಲೆ ಎತ್ತುವುದಲ್ಲ, ಮತ್ತೊಬ್ಬರು ಸೀರೆ ಉಡಿಸುವಾಗ ಕೈ ಮೇಲೆ ಎತ್ತುಕೊಳ್ಬೇಕಾಗುತ್ತೆ. ಓ, ಇದು ಆಮೇಲೆ ತಗೊಳ್ತೀನಿ. ಅದು ಆಮೇಲೆ ಸಾಕು. ನಡೀರಿ. ಹಾಗೆ ಕೈ ಇಷ್ಟು ಮೇಲೆ ಸಾಕ? ಸಾಕು. ಏನ್ ಬೇಕಿತ್ತಾ ಇದ್ದಿ? ಸೊಪ್ಪುನವರೇ ಬಿದ್ದಾಗ. ಹಾಗಲ್ಲ ಸ್ವಾಮಿ, ಈ ಗಂಡಸರು ಸೊಂಟದಲ್ಲೆಲ್ಲ ಸೀರೆ ನಿಲ್ಲುತ್ತದ. ನಾನು ಗೊತ್ತಿಲ್ಲ. ಕಡೆಗೆ ಮತ್ತೆ ನೀವು ಅಲ್ಲಿ ಹೋಗುವಾಗ ಸೀರೆ ಜಾರಿ ಹೋದ್ರೆ ಸರಿ ಆಯ್ತು, ಇನ್ನೊಂದು ಗಂಟೆ ಹಾಕು. ಸಾಕು. ಸಾಕು. ಗಟ್ಟಿ ಮಾಡಿದೆ.
ಸಾಕಾರ್ ಸಾಕು ಬಿಡು. ತಡಿ 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 ತಡಿ. ನಿಮಗೆಲ್ಲ ಗೊತ್ತಾಗುದಿಲ್ಲ ಸ್ವಾಮಿ. ಇಲ್ಲಪ್ಪ ನನ್ಗೆ ಗೊತ್ತಾಗೋದಿಲ್ಲ. ಹೌದು, ಸೀರೆ ಉಡಿಸ್ಬೇಕು ಬೇಡ, ಅಷ್ಟು ಸುಲಭ ಅಂತ ಮಾಡಿದ್ರ? ಬಹಳ ಕಷ್ಟ. ನಿಮ್ಗೆ ಸೀರೆ ಉಟ್ಕೊಂಡ್ರೆ ಮುಗೀತು. ಅಯ್ಯ ತಡಿ ತಡಿ ಸೀರೆ ನಾನು ಹೇಳುವುದಿಲ್ಲ. ತಡಿ, ಹೊಟ್ಟೆ ಸಣ್ಣದು ಮಾಡಿ. ಸಣ್ಣ ಮಾಡು ಹೊಟ್ಟೆ ಅಲ್ಲ ಅದು. ಅದು ಎಲ್ಲವರ ಹೊಟ್ಟೆ ಅಂತಲ್ಲ, ಭೀಮನ ಹೊಟ್ಟೆ. ಅದು ಬರೀ ಬಹಳ ಗಟ್ಟಿ. ಅಲ್ಲ ಸ್ವಾಮಿ, ಅಷ್ಟು ದೊಡ್ಡ ಹೊಟ್ಟೆಗೆ ನೆರೆ ಸಿಕ್ಕಿಸುವುದಾದ್ರೆ ಹೇಗೆ ಹೇಳಿ? ನೀರಿ ಬೇಡವೆ? ಅಯ್ಯೋ, ಒಂದು ಕೆಲಸ ಮಾಡಿ, ಉಸಿರು ಒಳ ತೆಗೆದುಕೊಳ್ಳಿ. ಹೊಟ್ಟೆ ಸಣ್ಣದಾಗ್ತದ ಇಲ್ವಾ? ಆಯ್ತು, ಹೌದಾ? ಆಯ್ತಾ? ಕೈ 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 ಮೇಲೆ, ಕೈ ಮೇಲೆ. ದೇವ್ರೆ, ಒಂದು ಹೆಣ್ಣು ವೇಷ ಮಾಡುದು ಇಷ್ಟೆಲ್ಲ ಕಷ್ಟವ? ಮತ್ತೆ ಸುಲಭವ ಹೆಣ್ಣು ವೇಷ ಅಂತ ಹೇಳಿದ್ರೆ? ಸುಲಭ ಆಗ್ತದೆ. ಅರೆ ನಿನ್ನ ಒಯ್ಯಾರ ಎಲ್ಲ ಪ್ರಾರಂಭ ಆಯ್ತಪ್ಪ. ಏನದು? ಎಲ್ಲ ಹೌದು, ಎಲ್ಲ ಹೌದು, ಎಲ್ಲದೂ ಹೌದು. ಈಗ ನಿಮ್ಮ ಎದೆಗೆಂತ ಮಾಡುದು? ಬೇರೆ ಗತಿ ಇಲ್ಲ. ಅದು ನಮ್ಮ ಎದೆಗೆ ಸ್ತ್ರೀವೇಷ ಮಾಡಿಸುವವರೇ ಹೊಣೆಗಾರರು. ಅದೇ ಒಂದೆರಡು ಕಡಿಯುವ ಕಲ್ಲೇ ತಂದಿಡ್ಬೇಕು, ಬಿಟ್ಟರೆ ಬೇರೆ ಗತಿ. ನೋಡು, ನಿನ್ನ ಹತ್ರ ಸಾಧ್ಯ ಆದ ತಗೊಂಡ್ ಬಾ. ಬೇಡ ಬಿಡಿ, ಈಗ ಹೇಗೆ ಅವಳನ್ನು ಬೇಡ. ಅಲ್ಲ, ನನಗದೆಲ್ಲ ಗೊತ್ತಿಲ್ಲ. ಯಾರ್ಯಾರಿಗೆ ಈ ಕೈ ಬಿಡಿ, ಯಾರ್ಯಾರಿಗೆ ಎಷ್ಟು ಹೇಳುವುದಿಲ್ಲ. ಅಲ್ಲ ಸರಿ ಸರಿ, ಆಯ್ತಾಯ್ತು. ಸೀರೆ ಉಂಟದಾಯ್ತು, ಸ್ತ್ರೀವೇಷ ಆಯ್ತಾ? ಸರಿ ತಡಿ ತಡಿ. ಅಯ್ಯೋ ಬೇಡ, ಮನೆಗೊಳ್ಳಿ. ಆ ಸೀರೆ ಮರ್ಯಾದೆ ಒಂದಿರ್ಲಿ, ಅದಲ್ಲ ಆ ಮೀಸೆ ತೆಗಿರಿ. ಸೀರೆ ಬಿಚ್ಚು ಬಿಸಾಡಿ ಬಿಡ್ತಾನೆ. ಮೀಸೆ ಸುದ್ದಿಗೆ ಬರಬೇಡ ನೀನು. ಅಲ್ಲ ಮತ್ತೆ ಮೀಸೆ ಸುದ್ದಿಗೆ ಬರಬೇಡ. ಅಲ್ಲ ಮತ್ತೆ ಮೀಸೆ ಇಟ್ಟೆ ಹೆಣ್ಣು ವೇಷ ಎಂತದ್ದು ಕರ್ಮ? ಎಂತದ್ದು? ಹೌದು, ಎಂತ ಮೀಸೆ ಇದು? ಅಯ್ಯೋ ಎಷ್ಟು ಜನ ಈ ಮೀಸೆ ಮೇಲೆ ಕಣ್ಣಿಟ್ಟಿದ್ದಾರೆ ಗೊತ್ತುಂಟಾ? ಹೌದಪ್ಪ. ನಿನ್ಗೂ ನನ್ನ ಮೀಸೆ ಮೇಲೆ ಕಣ್ಣು. ಯಾಕೆಂದ್ರೆ ನಿಮ್ಗೆಲ್ಲ ಎಷ್ಟು ವರ್ಷ ತಪಸ್ಸು ಮಾಡ್ರು ಇಂಥ ಮೀಸೆ ಬರುವುದಿಲ್ಲ ನೋಡು. ಇಲ್ಲಪ್ಪ, ಯಾವಳಾದ್ರೂ ಹೆಣ್ಣು ತಪಸ್ಸು ಮಾಡಿ ಮೀಸೆ ಬಡಿತಾಳ? ಬೇಕಂತಾದ್ರೂ ಬರುವುದಿಲ್ಲ ಅಂತ ಇದ್ರು ಹೋಗ್ಲಿ ಅಂತ ಕೇಳ್ಕೊಳ್ತಾಳ. ಅಲ್ಲ ಮೀಸೆ ಇಟ್ಟ ಹೆಣ್ಣು ವೇಷ ಎಂತದ್ದು? ಇರ್ಲಿ, ನಾನ್ ಮೀಸೆ ತೆಗೆಯುವುದಿಲ್ಲ. ಸರಿ ಸರಿ, ಹೇಗಾದ್ರೂ ಮಾಡಿ ಅದನ್ನು ಮರೆಸಿದ್ರೆ ಆಯ್ತು. ಅದಕ್ಕೊಂದು ದಾರಿ ಉಂಟು. ಅದ ಹೀಗೆ ಇಟ್ಕೊಂಡ್ರೆ ಆಯ್ತು. ಈ ಹೆಂಗಸ್ರಿಗೆ ಏನೆಲ್ಲ ಉಪಾಯ ಗೊತ್ತುಂಟಪ್ಪ. ಹೌದಾ? ಆಯ್ತು. ಈಗ ಇದಾಯ್ತು. ಈಗ ಇನ್ನು ಕೀಚಕನಲ್ಲಿಗೆ ನೀವು ಹೋದ್ರೆ ಆಯ್ತು. ಅದು ನಾನು ಹೋಗ್ತೇನೆ. ಹೋಗಿ, ಕೀಚಕನಲ್ಲಿ ಕೀಚಕನಲ್ಲಿಗೆ. ನೀವು ಕೀಚಕನನ್ನು ಕೊಲ್ಲದೆ ಇದ್ರೆ ತೊಂದ್ರೆ ಇಲ್ಲ. ನನ್ನ ಸೀರೆ ಒಂದು ಹರಿದಾಕಬೇಡಿ. ಅಲ್ಲ ಸ್ವಾಮಿ, ಸೀರೆ ಉಟ್ಟುಕೊಂಡು ಆ ರೀತಿ ಕಾಲಿಟ್ಟುಕೊಂಡು ಹೋದ್ರೆ ಸೀರೆ ಉಳಿಯುತ್ತದ? ಯಾರಾದ್ರೂ ಹೆಣ್ಣು ವೇಷ ಅಂತ ಹೆಣ್ಣಂತ ಹೇಳ್ತಾರ? ಅದು ಭೀಮನ ನಡೆ. ಹೌದು ಸ್ವಾಮಿ, ಭೀಮನ ನಡೆ. ಅದು ನೀವೀಗ ಹೆಣ್ಣು ವೇಷ ಮಾಡಿದ್ದಲ್ವಾ? ಓ, ವೇಷದ ನಡೆ ಆಗ್ಬೇಕಲ್ಲ? ಹೌದೌದೌದು. ಹೇಗೆ ಅದು? ಹೇಗದ ನಾನು ಹೇಳಿಕೊಡ್ತೇನೆ. ಹೇಗೆ ಅದು? ನಾನು ನಡೆದು ತೋರಿಸ್ತೇನೆ. ನೋಡೋಣ ನೋಡೋಣ. ಹಾಗೆ ನಡೆಯಬೇಕು. ನಾನು ತೋರಿಸುವುದಷ್ಟೇ, ಸರಿ ನೋಡಿಕೊಳ್ಳಿ. ನಾನು ನೋಡುವುದಷ್ಟೇ. ಈಗ ಹೌದಾಯ್ತು. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟರೆ ಇದು ಅದನ್ನು ಮುಚ್ಚಬೇಕು. ನೀವು ಮುಚ್ಕೊಂಡೆ ಹೋಗುದು. ಹೆಣ್ಣು ನಡಿಗೆ ಇನ್ನೀಗ ಕೀಚಕ ಬರ್ತಾನೆ. ನನಗೆ ಈಗ ಗುಟ್ಟು ಸಿಕ್ತು. ಸ್ತ್ರೀ ವೇಷ ಮಾಡುವುದು ಬಹಳ ಕಷ್ಟ ಅಲ್ಲ ಇದು. ಗೊತ್ತಾಗ್ತದೆ. ಇರ್ಲಿ, ಈಗ ಇನ್ನು ಕೀಚಕ ಬಂದಾಗ ಮಾತಾಡಿಸ್ಬೇಕಾ ಬೇಡವಾ? ಮಾತಾಡಿಸ್ತೇನೆ. ಅವ ಕರೀತಾನೆ. ಹಾಗೇನ್ ಹೇಳ್ತಿ? ಅವ ವಿರಾಟನಗರ ಬಿಟ್ಟು ಹಾರಿ ಹೋದನು, ಓಡಿಯನವ. ಹಾಗ ಮಾತಾಡುವುದು ಮತ್ತೆ ಹೇಗೆ? ಅಯ್ಯೋ, ಹೆಣ್ಣು ಧ್ವನಿಯಲ್ಲಿ ಮಾತಾಡ್ಬೇಕಪ್ಪ. ಹೆಣ್ಣು ಧ್ವನಿ ನನಗಿಲ್ವಲ್ಲ, ಏನ್ ಮಾಡ್ಲಿ? ಒಂದು ಕೆಲಸ ಮಾಡಿ, ಮೂಗಿನಲ್ಲಿ ಮಾತಾಡಿ. ಓ, ಸ್ತ್ರೀವೇಷಧಾರಿಗಳ ಗುಟ್ಟು ಇದ? ಯಾವುದು? ಮೂಗಿನಲ್ಲಿ ಮಾತಾಡುವುದು. ಅಯ್ಯೋ ಹಾಗಲ್ಲ, ಸ್ತ್ರೀ ಧ್ವನಿ ಇಲ್ಲದೆ ಇದ್ದವರು ಗಂಡಸರು ಮೂಗಿನಲ್ಲಿ ಮಾತಾಡೋದು ಒಂದು ರೀತಿ ಹೆಣ್ಣಿನ ಹಾಗೆ ಕೇಳ್ತದೆ. ಕೇಳೋಣ, ಅದು ಹೇಗೆ? ಅದು ಹೇಳ್ತೇನೆ. ಕೀಚಕ, ನಿನಗಾಗಿ ನಾನು ಕಾಯುತ್ತಿದ್ದೆ, ಬಂದೆಯಾ? ಬಾ ಬಾ. ಕೀಚಕ, ಏ ಕೀಚಕ, ಏನಪ್ಪ ಕೀಚಕ ಇದು? ಕೀಚಕ,
ನೀನು ಸಂಬಂಧ ಮಾಡುದು ಅವನ ಜೊತೆಯಲ್ಲಿ. ಹೆಣ್ಣು 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 ಹೇಗೆ? ಕೀಚಕ ಕೀಚಕ. ಮುಂದೆ ನಿನಗಾಗಿ ಕಾಯುತ್ತಿದ್ದೇನೆ. ನಿನಗಾಗಿ ಕಾಯುತ್ತಿದ್ದೇನೆ. ಬಂದೆಯಾ ಬಂದೆಯಾ? ಬಾ ಪ್ರಿಯ ಪ್ರಿಯ. ಹೇಗೆ ಇದು? ಇಷ್ಟ ಆದರೆ ಸಾಕ? ನೀವು ವೇಷ ಮಾಡ್ಬೋದು ಇನ್ನು. ಮುತ್ತಿನ ಆರತಿಯನ್ನು ಎತ್ತಿದ್ದೇನೆ, ಮಂಗಳ ತಿಲಕವನ್ನು ಎತ್ತಿದ್ದೇನೆ. ಹೆದರು ಬೇಡ. ಬಂದು ಮಣಿ ಪರ್ಯಂಕ ಜನಗೆ ಬಂದು ಮಣಿ ಪರ್ಯಂಕ ಜನ ಒಂದಾಗ ತಂದನಿದು ಗಂಧ ಕಸ್ತೂರಿಯ ತಂದನಿದು ಗಂಧ ಕಸ್ತೂರಿಗಳನ್ನು ಅಬ್ಬ ನನಗಿಂತಲೂ ಪೂರ್ವದಲ್ಲಿಯೇ ಬಂದು ನಿರೀಕ್ಷೆ ಮಾಡಿ 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 ಪಾಪ ಮಲಗಿ ನಿದ್ರೆ ಮಾಡಿಬಿಟ್ಟಿದ್ದಾಳೆ. ಅವಳನ್ನು ಎಬ್ಬಿಸಿ ನಾನೇ ಕೇಳಬೇಕಾಗಿದೆ. ಓ ಸೈರಂದ್ರಿ, ಈ ಪ್ರಪಂಚದಲ್ಲಿ ನನ್ನಂತ ಸುಂದರ ಪುರುಷನನ್ನು ನೀನು ಕಂಡರಿತಿದ್ದೇನೆ. ಓ ಎಲವ ಕೀಚಕ ಕೇಳು ಚಲುವ ನೀನಗುದೆಂದು ಎಲವೋ ಕೀಚಕ ಕೇಳು ಚಲುವ ನೀನಗುದೆಂದು ಆ, ಒಲಿದು ಬಂದೆನು ನಾನು ಬಲು ಧೀರನೆಂದು. ಸೈರಂದ್ರಿ ಪ್ರಪಂಚದಲ್ಲಿ ರೂಪವಂತರನ್ನೇ ಕರೀತಾರೆ, ಹಾ ಆದರೆ ನಿನ್ನಂತ ರೂಪವಂತನನ್ನು ನಾನು ಇಲ್ಲಿಯ ತನಕ ಕಂಡಿಲ್ಲ. ಎಲವೋ ಕೀಚಕ ಮುಖ್ಯ ಮನದಿ ಬೆಚ್ಚುತ್ತಲೆಂದ ಮನದಿ ಬೆಚ್ಚುತ್ತಲೆಂದ ಎಲ ನೀರೇ ಓಮಲ ತನುವೇಕೆ ಕಲ್ಲಂತಾಯ್ತೆಂದ. ಸೈರಂದ್ರಿ, ಏನೇ ಇದು? ಮೃದುವಾದಂತ ಕೋಮಲ ಶರೀರವನ್ನು ಹೊಂದಿದವಳು ನೀನು. ನಿನ್ನ ಮಾತನ್ನು ಕೇಳಿ ಮೈ ಮರೆತು ಉಬ್ಬಿ ನಿನ್ನನ್ನು ಒಪ್ಪುವುದಕ್ಕೆ ಮುಂದಾದರೆ ಕೊಲ್ಲಿನ ಕಾಠಿಣ್ಯದ ಅನುಭವ. ನಿನ್ನ ತನು ಯಾಕೆ ಹೀಗಾಯ್ತೆ ಸೈರಂದ್ರಿ? ಹಾ ಮುಟ್ಟುವುದಕ್ಕೆ ಬಂದೆ. ಹಾ ತನ್ನನ್ನು ನಾನು ಪರಸ್ತ್ರೀ ತಾನೆ. ಹಾ ಪರಸ್ತ್ರೀಯನ್ನು ಸ್ಪರ್ಶ ಮಾಡುವುದು ಪಾಪದ ಕಾರ್ಯ ಅಲ್ಲವೇ? ಹಾ. ಆ ಕಾರಣದಿಂದ ನನ್ನ ಕೋಮಲ ಶರೀರ ನಿನಗೆ ಕಾಠಿಣ್ಯದ ಅನುಭವ ನೀಡಿತು. ಓ. ಕೀಚಕ, ಆ, 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 ಸೈರಂದ್ರಿ! ಆ, ಆ, ಮುಂದಲೆಯನು ಪವನ ಮುಂದಲೆಯನು ಪವನ ತನುಜ ಪಿಡಿಯಲಾದನು ಪಿಡಿಯಲಾದನು ಮುಂದು ಕವನಲಾದನಾಗ ಜನ್ಮನು ಕೀಚಕ, ನಿನ್ನ ಪಾಲಿನ ಮಂದಮತಿ
ಮಾಡಿದ್ದು. ಉಪಕೀಚಕಾದ್ಯರು ಬಂದರು. ಬಂದಿರುವಂತಹ ಉಪಕೀಚಕಾದ್ಯರನ್ನು ಸಿಕ್ಕ ಸಿಕ್ಕ ಮರಗಳಿಂದಲೇ ಮುರಿದು ಬಡಿದು ಕೊಂದೆ. ಯಾರಿಗೂ ತಿಳಿಯದ ಹಾಗೆ ಪಾಕಶಾಲೆಯನ್ನು ಸೇರಬೇಕು. ನಾಟ್ಯ ಗ್ರಹವನ್ನು ಬಿಟ್ಟು ಪಾಕಶಾಲೆಗೆ ಹೋಗಬೇಕು.